A1 ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಇಂದು ರಾಣೆಬೆನ್ನೂರು ತಾಲೂಕಿನ ಚೌಡದಾಂಪುರ ಹೊನ್ನತ್ತಿ ಮಾರ್ಗದ ರಸ್ತೆಯೊಂದರಲ್ಲಿ ಅತೀ ಜೋರಾಗಿ ಬಂದಂಥ ಕಾರು ಅಜ್ಜಪ್ಪ ಶಿವಪ್ಪ ಕಳಸಣ್ಣನವರಿಗೆ ಅಪ್ಪಳಿಸಿರ್ತಕ್ಕಂಥದ್ದು. ಅಪ್ಪಳಿಸಿದ ರಭಸಕ್ಕೆ ಕುಸಿದು ಬಿದ್ದ ಅಜ್ಜಪ್ಪ ಈಗಾಗಲೇ ಸ್ಥಳದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸ್ಥಳೀಯರು ಸೇರಿರ್ತಕ್ಕಂಥದ್ದು. ಕಾರನ್ನೊಬ್ಬ ಮಹಿಳಾ ಚಾಲಕಿ ಚಲಾಯಿಸುತ್ತಿದ್ದಳು ಎಂಬ ಮಾಹಿತಿ ಲಭ್ಯವಾಗಿದೆ ವೀಕ್ಷಕರೇ. ಆದರೆ ಖಚಿತವಾಗಿ ಇನ್ನೂ ಯಾವುದು ತಿಳಿದು ಬಂದಿಲ್ಲ. ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ರಭಸವಾಗಿ ಬಂದು ಅಪ್ಪಳಿಸಿದಂಥ ಅಜ್ಜಪ್ಪನ ಸ್ಥಿತಿ ಗಂಭೀರ ಆಗಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಮತ್ತು ಪೊಲೀಸರು ದೌಡಾಯಿಸಿದ್ದಾರೆ ಎಂಬ ಮಾಹಿತಿಯೂ ಲಭ್ಯವಾಗಿದೆ. ಈಗಾಗಲೇ ಅವರನ್ನು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಅವರು ಕೊನೆ ಉಸಿರು ಎಳೆದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತದೆ. ಈಗ ದೃಶ್ಯಗಳಲ್ಲಿ ತೋರಿಸ್ತೇನೆ. ಇದೇ ಕಾರನ್ನು ಒಬ್ಬ ಮಹಿಳೆ ಚಲಾವಣೆ ಮಾಡ್ಕೊಂಬಂದು ನಿಯಂತ್ರಣ ತಪ್ಪಿ ಅಪ್ಪಳಿಸಿರುವಂಥ ಘಟನೆ ನಡೆದಿದೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದು ಆ ಓರ್ವ ವ್ಯಕ್ತಿಯನ್ನು ಈಗೇನು ಅಪ್ಪಳಿಸಿ ಏನು ನೆಲಕ್ಕೆ ಬಿದ್ದಂಥ ವ್ಯಕ್ತಿಯನ್ನು ನೋಡಲು ಸೇರಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ವಿ. ಇದೇ ವ್ಯಕ್ತಿ ಈಗ ಕಾರಿಗೆ ಸಿಲುಕಿ ತನ್ನ ಒಂದು ಸ್ಥಿತಿ ಗಂಭೀರ ರೀತಿಯಲ್ಲಿ ಈಗ ಮಲಗಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಈಗ ನಾವು ತೋರಿಸ್ತಾ ಇದ್ದೀವಿ. ಇದೇ ವ್ಯಕ್ತಿ ಅಜ್ಜಪ್ಪ ಶಿವಪ್ಪ ಕಳಸಣ್ಣನವರೆಂದು ಹೇಳಲಾಗ್ತಾ ಇದೆ. ಆದರೆ ಈಗಾಗಲೇ ಸ್ಥಳದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಕೂಡ ಈ ಒಂದು ಪ್ರಕರಣ ದಾಖಲು ಮಾಡಿಕೊಳ್ಳಬಹುದು. ಆದರೆ ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಅಜ್ಜಪ್ಪ ದಾವಣಗೆರೆ ಜಿಲ್ಲಾಸ್ಪತ್ರೆ ಸೇರಿಸುವ ಮಧ್ಯೆ ಅಸುನೀಗಿದ್ದಾನೆಂಬ ಮಾಹಿತಿಯೂ ಲಭ್ಯವಾಗ್ತಾಯಿದೆ ವೀಕ್ಷಕರೇ. ಇದು ಈ ಕ್ಷಣದ ಸುದ್ದಿ.